ಒಂದೊಂದು ರೈಡ್ ಹಾ 10 kg ಅವಲಕ್ಕಿ ಕೊಡು. ನೀಲ್ಗುಂದ ಸೊ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಕಾರ್ತಿಕ್ ಲಾಕ್ಸ್. ಇವತ್ತಿನ ಲಾಕ್ ಶಾಟ್ ಮಾಡ್ತಿರೋದು ನಾವು ಆರ್ಗೊಳ ನಾನು ಅದೇ ನೋಡಿದ್ದೆ. ಇವಾಗ ಎಲ್ಲಿಗೆ ಹೋಗ್ತಿರೋದು ಹೇಳಿ, ನಾವು ಇವಾಗ ಎಲ್ಲಿಗೆ ಹೋಗ್ತಿರೋದು ಹೇಳ, ನೀಲ್ಗುಂದ. ನೀಲ್ಗುಂದಕ್ಕೆ ಹೋಗ್ತಿದ್ದೀವಿ. ಬನ್ನಿ ಹೋಗಬೇಕಾರೆ ತೋರಿಸ್ತೀನಿ ಇವಾಗ ಹೆಂಗೆ ಹೋಗೋದಂತ. ಆರ್ಗೊಳ ಮೇಲಾಸಿಂದ ಹೋದ್ರೆ ಹತ್ರ ಈಗ ನನ್ ತಪ್ಪಾತ್ ಗುರು. ಇವಾಗ ಏನ್ ಹೊಡೆಯುತ್ತೆ ಇವಾಗ ನಮ್ ಗುರು ಲಾಗಿಗೆ ಹಾಯ್ ಮಾಡಕ್ ಗುರು. ಲಾಗಿಗೆ ಈಗ ಪ್ರಜ್ಜಿಗೆ ಹಾಯ್. ನಮಸ್ಕಾರ ಗುರು. ಸೊ ಗೈಸ್ ಇವಾಗ ಫ್ಯೂಲ್ ಹಾಕ್ಸಕ್ಕೆ ಪೆಟ್ರೋಲ್ ಹಾಕ್ಸಕ್ಕೆ ಬಂದಿದ್ವಿ. ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗೋದು. ಬನ್ನಿ ಇವಾಗ ಇಲ್ಲಿಂದ ಸ್ವಲ್ಪ ದೂರ ಇದೆ. ಸ್ವಲ್ಪ ದೂರ ಅಲ್ಲ, 37 ಕಿಲೋಮೀಟ್ರ್ ಹೋಗ್ಬೇಕು ನಾವು ಇವಾಗ. ಸೊ ಗೈಸ್ ನಾವು ಇವಾಗ ಎಲ್ಲಿ ಬಂದು ರೀಚ್ ಆದ್ವಿ ಅಂದರೆ ಕೊಂಡಾಜಿ ಬಂದು ಇವಾಗ ರೀಚ್ ಆದ್ವಿ ಜಸ್ಟ್. ಇವಾಗ ಕೊಂಡಾಜಿಯಿಂದ ಇನ್ನೊಂದೆಷ್ಟು ಇನ್ನು ನಾವು ಹೋಗೋದು ಎಷ್ಟು ಗಂಟೆಗೆ ಅಂದರೆ 1:41 ಹೋಗ್ತೀವಿ ಅಂತ ಮ್ಯಾಪ್ ತೋರಿಸ್ತಿದೆ. ಆ್ಯಕ್ಚುಲಿ ಎಷ್ಟು ಗಂಟೆ ಹೋಗ್ತೀವಿ ಅಂತ ಒಂದು ಅಂದಾಜು 1-2 ಗಂಟೆ ಅಷ್ಟೊತ್ತಿಗೆ ಅಲ್ಲಿ ಇರ್ತೀವಿ ನಾವು. ನೋಡಿ ಇವಾಗ ಟೈಮ್ ಬಂದುಬಿಟ್ಟು 1:27. ಇನ್ನೊಂದು ಅರ್ಧ ಗಂಟೆ ಹೋಗಿ ರೀಚ್ ಆಗ್ತೀವಿ. ಬನ್ನಿ ರೀಚ್ ಆಗಿದ ತಕ್ಷಣ ನಾವು ಮಾಡ್ತಾ ಇದೀವಿ. ಅಲ್ಲಿದ್ದಾನೆ ಹಳೆಯ ಮಾವ ಸ್ವಯಂ ಗೈಸ್, ಅಣ್ಣ ತಮ್ಮ ಇದ್ದಂಗತಾರೆ ನೋಡಿ. ಗಾಯ್ಸ್ ಅಲ್ಲಿ ಅಣ್ಣ ತಮ್ಮ ಹಳೆಯ ಮಾವ ಹೊಂಟಿದ್ದಾರೆ. ಅಲ್ಲಿ ಹೋಗಿ ಸಿಗ್ತೀವಿ. ಓಕೆ ಲೆಟ್ಸ್ ಗೋ. ಇವಾಗ ಇದೇನೋ ಐಸ್ ಬ್ರೇಕಿಗೆ ಬಂದಿದ್ವಿ. ಫಸ್ಟ್ ತಿನ್ನು ಕುಡಿ, ಆರಾಮಾಗಿ ಕುಡಿ, ತಿನ್ನು. ಗುರು ಜ್ಯೂಸ್ ಕುಡಿತವನೆ. ಸೊ ಅವಾಗಿಂದ ಐಸ್ ತಿಂತವನೆ ಅವನೇ. ನಮ್ದೆಲ್ಲ ತಿಂದು ಮುಗಿಸಿದ್ರು ಇವನಿನ್ನೂ ತಿನ್ನೋದು ಮುಗಿಸಿಲ್ಲ. ಚಾಕೋಬಾರ್ ರೈಸ್ ಅವಾಗಲಿಂದ 4-5 ಸರಿ ತಿಂದವನು ಚಾಕೋಬಾರ್ ರೈಸು. ಇವನು ಅಷ್ಟೇ ಅವಾಗಲಿಂದ ಸುಮ್ಮನೆ ತಿಂತಾನೆ ಒಂದು ಬಾಯ. ಇವಾಗ ಇಲ್ಲಿಂದ ಇನ್ನು ಎಷ್ಟು ದೂರ ಐತೆ? 400 ಮೀಟ್ರ್ ಇದೆ. ಸ್ವಲ್ಪ ದೂರ ಹೋಗೋದಕ್ಕೆ ಲೆಟ್ಸ್ ಗೋ. ಈಗ ಬಿಟ್ಟಿನಿ ಇವಾಗ. ಅದು ನೋಡಿ 2 ಗಾಡಿಗಳು ಹೆಂಗೆ ಕಾಣ್ತಿದ್ದಾವೆ, ಸಕ್ಕದಾಗಿ ಕಾಣ್ತಿದ್ದಾವಲ್ಲ. ಲೆಟ್ಸ್ ಗೋ. ಈ ಹಳ್ಳಿ ಒಳಗೆ ಸಕ್ಕದಾಗಿದೆ ರೋಡ್, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ರೋಡ್. ಈ ಥರ ಇಂಪ್ರೂವ್ಮೆಂಟ್ ಇರ್ಬೇಕು. ಏನಾಗಂತೂ 3 ದೇವಸ್ಥಾನ ನೋಡಿದ್ರೆ ನಾನು ಒಟ್ಟಿಗೆ. ರೋಡಲ್ಲಿ 3 ದೇವಸ್ಥಾನ ಒಂದೇ ಕಡೆ ಕಾಣಿಸ್ತಿದೆ. ಇನ್ನು ಸ್ವಲ್ಪ ದೂರ ಅಂತ ಇಲ್ಲೇ ಒಂದು ಆರ್ಚ್ ಬರೋದಂತೆ. ಆರ್ಚಿಂದ ಹಿಂಗೆ ಒಳಗೆ ತಗೋಬೇಕಂತ. ಸಿಕ್ತು ನೋಡಿ ಇಲ್ಲಿ ಒಂದು ಆರ್ಚ್. ಇಲ್ಲಿಂದ ಇಲ್ಲೇ ನೋಡಿ. ಸೊ ಇಲ್ಲಿಂದ ಹಿಂಗೆ ಒಳಗೆ ಹೋಗೋದು. ಬನ್ನಿ ಇವಾಗ ಒಂದು ಸ್ವಲ್ಪ ದೂರ ಇಲ್ಲಿಂದ. ಏನಪ್ಪ ಅಲ್ಲಿ ಆಫ್ ರೋಡಿಂಗ್ ಏನಾರು ಮಾಡೋದಿತ್ತ ಗೊತ್ತಿಲ್ಲ. ಅಲ್ಲಿ ಗುಡ್ಡ ಇದೆ ಗೊತ್ತಿಲ್ಲ, ನೋಡ್ಬೇಕು ಇವಾಗ ಅಲ್ಲಿ ಹೋಗೋದು. ಬನ್ನಿ ನೋಡಿ ವ್ಯೂ ಪಾಯಿಂಟ್ ಏನು ಸಕ್ಕದಾಗಿದೆ ಇದು. ನೋಡಿ ಇಲ್ಲಿ ಆ ಕಡೆಗೆ ಗುಡ್ಡ, ಈ ಕಡೆಗೆ ನದಿ ಅಲ್ಲ, ಕೆರೆ. ಇದು ಅತ್ಲಾಗಿತ್ತು ಈ ಥರ ಮೇನ್ ನೋಡ್ರಿ ಏನು ಸಕ್ಕದಾಗಿ ಕಾಣ್ತಿದೆ ವ್ಯೂ ಪಾಯಿಂಟ್ ಮಾತ್ರ. ಬೆಂಕಿ. ಇವಾಗ ಇಲ್ಲಿ ಸ್ವಲ್ಪ ದೂರ ಬಂದು ಇವಾಗ ಬನ್ನಿ ಹೋಗೋಣಂತೆ. ಗುರು ಹೇಳ್ತಾರೆ ಹೇಳ ಮುಂದಕ್ಕೆ ರೋಡ್ ನೋಡಲ್ಲಿ ಹೆಂಗೈತೆ ಹಿಂಗೆ. ಅಲ್ಲಿ ಫೈನಲಿ ರೀಚ್ ಆದ್ವಿ ಇಲ್ಲಿಗೆ. ಇವಾಗ ಅಲ್ಲೋಗಿ ವ್ಯೂ ತೋರಿಸಿದ ನಿಮಗೆ. ಫಸ್ಟ್ ನೋಡಿ ಇಲ್ಲಿ ಏನು ಸಕ್ಕತ್ತಾಗಿದೆ ದೇವಸ್ಥಾನ. ನೋಡಿ ಫುಲ್ ವ್ಯೂ ನೋಡಿ ಏನು ಸಕ್ಕತ್ತಾಗಿ ಕಾಣಿಸ್ತಿದೆ ಇಲ್ಲಿ. ಫೈನಲಿ ದೇವಸ್ಥಾನ ನೋಡಿ, ದೇವರು ಒಳಗಿರೋದು ಶಿವನ ದೇವಸ್ಥಾನ ಸಕ್ಕತ್ತಾಗಿದೆ ನೋಡಿ. ಇದು ಫುಲ್ ಹಳೆಯ ಕಾಲದ ದೇವಸ್ಥಾನ. ಆ್ಯಕ್ಚುಲಿ ದೇವಸ್ಥಾನ ನಾನು ನಿಮಗೆ ಆಮೇಲೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ. ಇಲ್ಲಿ ಗುರು ಒಂದು ಇದು ಕುಂಕುಮ ಹಚ್ಕೊಳ್ರಿ. ವಿಭೂತಿ ಹಚ್ಕೊಳ್ರಿ. ಈಗ ಇಲ್ಲಿ ನೋಡ್ರಿ, ಇಲ್ಲಿ ಹಿಂಗೆ ಉಳ್ಕೊಂಡು ಹೋದ್ವಿ ಅಂದ್ರೆ ಹಿಂಗೆ ಹೋಗ್ತೀವಿ ನಾವು ಡೈರೆಕ್ಟ್. ನಮ್ಮ ಫ್ರೆಂಡು ನೋಡಿ ಯಾವ ಥರ ರೀಲ್ಸ್ ಮಾಡ್ತಾವನೆ. ಇಲ್ಲಿ ಪ್ರಜ್ಜು ಕ್ಯಾಮ್ರಾ ಹಿಡಿದಿದ್ದಾನೆ. ಯಾರ ನೀರು ಫೈನಲಿ ಇಲ್ಲಿಂದ ಹೋಗ್ತಿದ್ದೀವಿ ನಾವು ಇವಾಗ. ಇಲ್ಲಿಂದ ಇನ್ನೊಂದು ಸ್ವಲ್ಪ ಇವಾಗ ಇಲ್ಲಿಂದ ಅಲ್ಲಿ ಇನ್ನೊಂದು ದೇವಸ್ಥಾನ ಇದೆಲ್ಲ ಕಾಣಿಸೋದು, ಅಲ್ಲಿಗೆ ಹೋಗ್ಬೇಕಂತೆ.
ಹಿಂಗೆ ಒಳಗೆ ಹೋಗೋದು ಇವಾಗ ಅಲ್ಲಿಗೆ ಹೋಗಿ ದಾರಿ ಗೊತ್ತಿಲ್ಲ ನಮಗೆ. ಅಲ್ಲೇ ಯಾರ್ಯಾರ ಕೇಳ್ಕೊಂಡು ಹೋಗ್ಬೇಕು ನಾವು ಇವಾಗ. ಈ ದೇವಸ್ಥಾನ ಹೆಸರು ಏನಂದ್ರೆ ಸೋಮೇಶ್ವರ ಟೆಂಪಲ್ ಅಂತ. ಇದು ಸೋಮೇಶ್ವರ ಮತ್ತೆ ಆ ವಿಡಿಯೋದಾಗ ಭೀಮೇಶ್ವರ ದೇವಸ್ಥಾನ ಇದ್ರ ಹೆಸರು. ಆಕ್ಚುಲಿ ಇದು ಶಿವನ್ ದೇವಸ್ಥಾನ. ಇದ್ರದ್ದು ಸ್ಟೋರಿ ನನಗೆ ಅಷ್ಟು ಸರಿಯಾಗಿ ಗೊತ್ತಿಲ್ಲ. ನಮ್ ಗುರು ಗೊತ್ತೇ ಸ್ಟೋರಿ. ಏನ್ ಹೇಳ ಸ್ಟೋರಿ? ಇಲ್ಲಿ ಬಂದು ಶಿವನ್ನ ಇಟ್ಟಿದ್ದ. ವನವಾಸಕ್ಕೆ ಹೋಗೋ ಟೈಮಾಗ ಇಲ್ಲಿ ಬಂದು ಭೀಮ ಇದನ್ನ ಇಟ್ಟಿದ್ದ ಶಿವನ್ನ. ಅವಾಗ ಪೂಜೆ ಇದು ಅವರು ತಪಾಸಿ ಕುಂಟಾಗ ಪೂಜೆ ಮಾಡಕ್ಕೆ 1000 ವರ್ಷಗಳ ಹಿಂದೆ ಇದಕ್ಕೆ ಇಲ್ಲಿಂದ ಇಲ್ಲಿ ನೋಡ್ರಿ ಗುಡ್ಡ ಹಟ್ಕೊಂಡು ಹೋಗ್ತಿದ್ದೀವಿ ಮೇಲ್ಗಡೆಗೆ. ಆ್ಯಕ್ಚುಲಿ ಅಲ್ಲಿ ನೋಡ್ರಿ ಈಗ ಆಫ್ ರೋಡಿಂಗ್ ಮಾಡ್ತೀವಿ ಇದೇ ಗಾಡಿ ಒಳಗೆ. ಈ ಗಾಡಿ ಒಳಗೆ ಹೆಂಗೆ ಸರಿ ಹೋಗ್ತೈತೆ ಇಲ್ಲ ಒಂದು ಗೊತ್ತಾಗ್ತಿಲ್ಲ. ಇವಾಗ ನೋಡ್ರಿ ನಾವು ಸ್ವಲ್ಪ ದೂರ ಅಲ್ಲಿ ಮೇಲೆ ಐತಲ್ಲ ಆ ದೇವಸ್ಥಾನಕ್ಕೆ ಹೋಗ್ತೀವಿ ನಾವು ಇವಾಗ. ಬನ್ನಿ ಹೋಗೋಣಂತೆ. ಆಫ್ ರೋಡಿಂಗ್ ಈ ಗಾಡಿಗಿಂತ ಯಾವ್ದಾರ ಹಿಮಾಲಯ ತಗೊಂಬಂದ್ಬಿಟ್ಟಿದ್ರೆ ಎಂಥ ಗಾಡಿ ಇದು. ನೋಡ್ರಿ ಹಿಂಗೆ ಹೋಗ್ಬೇಕಾಗಿರೋದು. ನಾವು ನಿಮ್ಮ ಮುಂದೋಗಿ ಸಿಗ್ತೀವಿ ನಿಮಗೆ. ಇಂಥ ಕ್ರಿಟಿಕಲ್ ಜಾಗ ಇದೆ ಇದು. ಸೊ ಗೈಸ್ ಫೈನಲಿ ಇವಾಗ ಅಲ್ಲಿಗೆ ಹೋಗೋಕ್ಕಾಗಲಿಲ್ಲ. ಆ್ಯಕ್ಚುಲಿ ಅಲ್ಲಿಗೆ ಹೋಗೋ ಜೊತೆಗೆ ಈಗ ಡೈರೆಕ್ಟ್ ನಾವು ಮನೆಗೆ ಹೋಗ್ತಿದ್ದೀವಿ. ಇವಾಗ ಮನೆಗೆ ಹೋಗೋಣ ಬನ್ನಿ. ಇವಾಗ ನೋಡಿ ಇಲ್ಲಿ ಯಾವುದೋ ಸ್ಕೂಲಿಗೆ ಬಂದು ನಾವು ರೀಲ್ಸ್ ಮಾಡ್ತಿದ್ದೀವಿ. ಸ್ಕೂಲ್ ಮುಚ್ಚ ಈ ಸ್ಕೂಲಿಗೆ ಬಂದು ರೀಲ್ಸ್ ಮಾಡ್ತಿದ್ದೀವಿ. ಬನ್ನಿ ಇಲ್ಲಿನ ರೀಲ್ಸ್ ಮುಗಿಸ್ಕೊಂಡು ಡೈರೆಕ್ಟ್ ಇನ್ನೊಂದು ರೀಲ್ಸ್ ಐತಂತೆ ನಮ್ಮ ಗುರು ಮಾಡ್ಬೇಕಂತೆ. ಆ ರೀಲ್ಸ್ ಮುಗಿಸ್ಕೊಂಡು ಹೋಗೋಣಂತೆ. ಫೈನಲಿ ಜ್ಯೂಸ್ ಕುಡಿತಿದ್ದೀವಿ ದಾವಣಗೆರೆ. ಈಗ ಇವಾಗ ಜಸ್ಟ್ 3 o'clock ರೀಚ್ ಆದ್ವಿ ನಾವು. ನೋಡಿ ನಾವು 4 ಗಂಟೆ ರೀಚ್ ಆದ್ವಿ ದಾವಣಗೆರೆ ಇವಾಗ. ಬನ್ನಿ ಇವಾಗ ಇಲ್ಲಿ ಜ್ಯೂಸ್ ಕುಡಿದು ಮನೆಗೆ ಹೋಗೋಣಂತೆ. ಸೊ ಗೈಸ್ ಇವಾಗ ಇವರೆಲ್ಲ ಜ್ಯೂಸ್ ಕುಡಿತಿದ್ದಾರೆ. ಫ್ರಿಜ್ಜು 2 ಗ್ಲಾಸ್, ನಿಂದು 2 ಗ್ಲಾಸ್, ನಾನು ಕುಡ್ದೆ ಬರೀ 1 ಗ್ಲಾಸ್, ನೀವು 2 ಗ್ಲಾಸ್. ಜ್ಯೂಸ್ ಕುಡಿತೀವಿ. ಇವಾಗ ಒಂದೊಂದು ರೈಡ್ ಆಗ 10 kg ಅವಲಕ್ಕಿ ಕೊಡು ಅಣ್ಣ. ಕಸ್ಟಮರ್ ಬಂದೀವಿ ಇಲ್ಲಿ. 1 kg ಅವಲಕ್ಕಿ ಕಟ್ಟಾಗ ಕಟ್ಟಲಿ. ತಮ್ಮ 10 kg ಅವಲಕ್ಕಿ ಕಟ್ಟಿಲ್ಲಿ. ಚೆನ್ನಾಗಿಲ್ಲ ಅವರಲ್ಲಿ ಕ್ಲೀನಾಗಿ ಕಟ್ಟಪ್ಪ. ಕಟ್ಬೇಕು ಮತ್ತೆ ಆಮೇಲೆ ನೋಡಿ. ಈಗ ಗ್ರಾಮ ತೋರಿಸ್ಲಿ ನಾನು ನೋಡೋದು. ಅಯ್ಯ ನೋಡೋದು ಹಾಕಿರ್ಲಿ ಇಷ್ಟ ಇದು 5 ರೂಪಾಯ್ದು ಹೇಳಕ್ಕೆ ಇದಾಗ ಇನ್ನು 10 ರೂಪಾಯ್ದು ಇದನ್ನ 15 ರೂಪಾಯಿ ಇದು 15 ಇದು 20. ಅಲ್ಲಿಂದ ಊರಿಂದ ಬಂದು ನಾವು ಇವಾಗ ಗಾಳಿಪಟ ಆಡಿಸ್ಬೇಕಂತ ನಿಂತ್ಕೊಂಡಿದ್ದೆ. ಗಾಳಿಪಟ ಹೋಯ್ತು. ಹೋಗಿ ನೋಡ್ರಿ ಎಲ್ಲೋಗಿ ಸಿಕ್ಕೊಂಡೈತೆ ಅಂದ್ರೆ ಅಲ್ಲೋಗಿ ಸಿಕ್ಕೊಂಡ್ಬಿಟ್ಟೈತೆ ಗಾಳಿಪಟ. ಇವಾಗ ಅಲ್ಲಿಗೆ ಹೋಗಿ ನಮ್ಮ ಸುಮಂತ ತಗೊಂಬರ್ತಾನಂತೆ ಅವ್ರ ಮನೆ ಹತ್ರ ಹೋಗಿ ಇವಾಗ ಗಾಳಿಪಟ ಆಡ್ಸೋಣಂತೆ. ನೋಡೋಣ ಸೀದಾ ಅಲ್ಲಿ ಮಠ ಹೋಗಿ ಸೀದಾ ಅಲ್ಲಿ ಮಠ ಹೋದಾಗ ನಾನು ಇವಳು ನೋಡಿದೆ ಅದು ಹಂಗೆ ಕೆಳಗೆ ಇಳಿದ್ಬಿಟ್ಟು. ಇನ್ನೂ ಸ್ವಲ್ಪ ಹಿಂಗೆ ಮೇಲೆ ತೊಗೊಂಡೋಗಿದ್ರೆ ಹೋಗಿರೋದು. ಆದರೆ ಏನು ಮಾಡೋಣ ರಕ್ಷಾ ಅದು ನೋಡಿ ಅದು ಎಷ್ಟು ಹೈಟ್ ಹೋಗೈತೆ ಅದು ಅಲ್ಲಿ ಹೋಗೈತೆ ನೋಡೋದು. ಸನ್ಸೆಟ್ ಸಖತ್ತಾಗ್ತಿದೆ. ಸನ್ಸೆಟ್ ಮಾತ್ರ ನೀನು ಯಾಕೆ ಹಂಗೆ ಅಡ್ಡಾಡ್ತೀಯ? ಓಡೋಬೇಡ. ನೋಡ ಇಲ್ಲಿ ಇವನ್ ನೋಡಿ ಹೆಂಗ್ ಮಾಡ್ದವನಿ ಇದಕ್ಕೆ. ಈಗ ಆಗ್ತಿಲ್ಲ ಅದು ಈಗ ಆಗ್ತಿಲ್ಲ ಅದು. ನೋಡೋದು ಹೆಂಗ್ ಮಾಡ್ತ ಏನಾಕಿಯ ನೀನು?
ಎಬ್ಸಾಕ್ ಹೋಗ್ತೀಯ ಅಲ್ಲಿ ಹೇ ಅವಾಗ್ಲೇ ಹೆಂಗ್ ಗಾಳಿಪಟ ಹಾರಿಸಿದೆ ನೀನು ಮೇಲೆ ಓದ್ತಾನೆ ಮೇಲೆ ಓದ್ತಾನೆ ರಕ್ಷಾ ಅದು ತಡೆ ತುಂಬಾ ತುಂಬಾ ನೀರು ನೋಡ್ರಿ ರಕ್ಷನ್ ಗನ್ನಿಗೆ ಇಟ್ಟು ಹಿಂಗ್ ಹೊಡಿತೀನಂದ್ರೆ ಇವಾಗ ಏನ ಕೊಡ ಅಂತೀಯ ಕೊಡ ಅಂತೀವನ ಶೂಟ್ ಮಾಡ್ತೀನಿ ತಡೆ ಶೂಟ್ ಮಾಡ್ತೀನಿ ನಾನು ಶೂಟ್ ಮಾಡ್ರೆ ಅವ್ರಿಗೆ ಹಿಡ್ಕೊಂಡು ಕೊಡ ಇಲ್ಲಿ ಶೂಟ್ ಮಾಡ ನಿನ್ನೆ ಶೂಟ್ ಮಾಡ್ತೀನಿ ಕೊಡ ಇಲ್ಲಿ ಹಿಂಗೆ ಹಿಡ್ಕೊಂಡು ಹಿಂಗೆ ಇಲ್ಲಿಗೆ ಶೂಟ್ ಮಾಡೋಣ ಎಲ್ಲಿಗೆ ಶೂಟ್ ಮಾಡೋಣ ಎಲ್ಲಿಗೆ ಇಲ್ಲಿಗ ಇವಾಗ ಇವನಿಗೆ ಇಬ್ಬತ್ತಿ ಕಟ್ಟಿಗೆ ಶೂಟ್ ಮಾಡಂತಡಿ ಇವನಿಗೆ ಇಬ್ಬತ್ತಿ ಕಟ್ಟಿಗೆ ಹಾ ಇವ್ರು ಮಿಸ್ ನೋಡ್ತಿದ್ರೆ ಫೋನ್ ನೋಡೋದು ಏನ್ ನೋಡ್ತಾರೆ ಯಾರ್ದಾರ ಫೋನ್ ಆಗ್ಲ ಫೋನ್ ನೋಡ್ತೀನಿ ಸರಿ ಫೋನ್ ಮತ್ತೆ ಫೋನ್